ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದಂತಹ ಹಲಸಿನ ಹಣ್ಣಿನ ದೋಸೆಯನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ಮಿಕ್ಸಿ ಜಾರಲ್ಲಿ 2 ಕಪ್ ಆಗುವಷ್ಟು ನೆನೆಸಿರುವಂತಹ ಅಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ. ನೆನೆದ ನಂತರ 2 ಕಪ್ ಆಗಿರೋದು ಸಣ್ಣ ಕಪ್ಪಲ್ಲಿ ಹಾಕಿದ್ದೇನೆ. ಹಾಗೆ 10-15 ಹಲಸಿನ ಸೊಳೆಗಳನ್ನು ಹಾಕಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಇನ್ನೂ ರುಚಿ ಚೆನ್ನಾಗಿ ಬರಲಿ ಅಂತ ಒಂದು 4-5 ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ, ಪರಿಮಳ ಚೆನ್ನಾಗಾಗ್ತದೆ ಅಂತ. ನೀರನ್ನು ಸೇರಿಸದೆ ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ. ನುಣ್ಣಗೆ ರುಬ್ಬಿದಾಗಿದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕ್ತಾ ಇದ್ದೇನೆ. ಕಲರ್ ಕೂಡ ಚೆನ್ನಾಗಿ ಬರ್ತದೆ, ಅರಿಶಿಣದ ಪರಿಮಳವು ಕೂಡ ಚೆನ್ನಾಗಾಗ್ತದೆ. ನಂತರ ನಾನಿಲ್ಲಿ ಡಬ್ಬಿ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. 2 ಟೇಬಲ್ ಚಮಚ ಆಗುವಷ್ಟು. ಹಲಸಿನ ಹಣ್ಣಿನ ಸಿಹಿಯ ಮೇಲೆ ಬೆಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ಅಥವಾ ನಿಮ್ಮ ಸಿಹಿ ಅಪೇಕ್ಷೆಯ ಮೇರೆಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನೀರನ್ನು ಸೇರಿಸದೆ ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡಿದ್ದೇನೆ. ಹಲಸಿನ ಹಣ್ಣಿನ ಸೊಳೆಯಲ್ಲಿರುವ ನೀರೇ ಸಾಕಾಗ್ತದೆ, ಬೇರೆ ನೀರನ್ನು ಹಾಕೊಳ್ಳೋದು ಬೇಡ. ಕಾಯಿ ಹಾಕಬೇಕು ಅಂತ ಅನಿಸಿದರೆ ಸ್ವಲ್ಪ ಹಸಿ ಕಾಯಿ ತುರಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಮಾಡಿದ ತಕ್ಷಣ ಕೂಡ ಈ ದೋಸೆಯನ್ನು ಮಾಡ್ಕೊಳ್ಬೋದು, ಅಥವಾ ಸ್ವಲ್ಪ ಹೊತ್ತು ಬಿಟ್ಟು ಕೂಡ ದೋಸೆಯನ್ನು ಮಾಡ್ಬೋದು. ಕೆಲವೊಬ್ಬರು ಹುಳಿ ಬರಿಸಿ ಕೂಡ ದೋಸೆಯನ್ನು ಮಾಡ್ತಾರಂತೆ. ಆದರೆ ಹುಳಿಯನ್ನು ಬರೆಸಿದಾಗ ದೋಸೆ ಮೆತ್ತಗಾಗಿ ಬರ್ತದೆ, ನೋಡಲಿಕ್ಕೂ ಚೆನ್ನಾಗಿ ಬರ್ತದೆ. ಆದರೆ ಅದು ಸ್ವಲ್ಪ ಹುಳಿ ಆದಾಗ ಹಲಸಿನ ಹಣ್ಣು ಮತ್ತು ಕೂಡ ಹುಳಿ ಆಗ್ತದೆ. ಆಗ ತಿಂದಾಗ ಒಂದು ರೀತಿ ಆ್ಯಸಿಡಿಟಿ ರೀತಿ ಆಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಹುಳಿ ಬರೆಸೋದು ಬೇಡ, ಹಾಗೆ ಮಾಡೋದು ಒಳ್ಳೆಯದು. ಅಥವಾ 1 ಗಂಟೆ 1.5 ಗಂಟೆ ಹೊತ್ತು ಬಿಟ್ಟರು ಕೂಡ ಸಾಕು, ಜಾಸ್ತಿ ಹೊತ್ತು ಬಿಡೋದು ಬೇಡ. ದೋಸೆ ಕಾವಲಿಯನ್ನು ಬಿಸಿಗಿಟ್ಟು ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಹಿಟ್ಟನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿಟ್ಟು ಒಂದು ಕಡೆ ಬೆಂದ ನಂತರ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ಕಡೆಗೆ ತಿರುವಿ ಹಾಕ್ತಾ ಇದ್ದೇನೆ. ನೋಡಲಿಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ. ಅರಿಶಿಣವನ್ನು ಹಾಕಿರೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ಹಾಗೆ ಪರಿಮಳವು ಕೂಡ ಚೆನ್ನಾಗಿ ಬರ್ತಾ ಇರ್ತದೆ. ಹಲಸಿನ ಹಣ್ಣಿನ ಪರಿಮಳವೂ ಕೂಡ ಚೆನ್ನಾಗಿ ಬರ್ತಾ ಇರ್ತದೆ. ಏಲಕ್ಕಿನೂ ಹಾಕಿರೋದ್ರಿಂದ ಅದು ಕೂಡ ಚೆನ್ನಾಗಿ ಪರಿಮಳವನ್ನು ಕೊಡ್ತದೆ. ಮತ್ತೊಂದು ಕಡೆಗೆ ತಿರುವಿ ಹಾಕ್ಕೊಂಡಿದ್ದೇನೆ. ಕಲರ್ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ. ರುಚಿಯಾದ ಸಾಫ್ಟ್ ಆದಂತಹ ಹಲಸಿನ ಹಣ್ಣಿನ ದೋಸೆ ರೆಡಿಯಾಗಿದೆ. ನೀವು ಯಾವ ವಿಧಾನದಲ್ಲಿ ಹಲಸಿನ ಹಣ್ಣಿನ ದೋಸೆಯನ್ನು ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಸಲ ದೋಸೆ ಮಾಡಿದ ನಂತರ ಮತ್ತೆ ಸ್ವಲ್ಪ ತುಪ್ಪ ಅಥವಾ ಏನಾದರೂ ಪಸೆಯನ್ನು ಸವರ್ಕೊಳ್ಬೇಕು. ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಬೇರೆ ಕಬ್ಬಿಣದ ಪಾತ್ರೆಯಲ್ಲಿ ಎಲ್ಲ ಮಾಡಿದಾಗ ಸ್ವಲ್ಪ ಕಚ್ಚುವ ಸಾಧ್ಯತೆ ಇರ್ತದೆ, ಸ್ವೀಟ್ ಆಗಿರೋದ್ರಿಂದ. ಹಾಗೆ ಇದು ತುಂಬಾ ಸಾಫ್ಟಾಗಿ ದೋಸೆ ಬರ್ತಾ ಇರೋದ್ರಿಂದ ಕಬ್ಬಿಣದ ಕಾವಲಿಯಲ್ಲಿ ಮಾಡೋದು ಸ್ವಲ್ಪ ಕಷ್ಟ. ಸ್ವಲ್ಪ ಗಟ್ಟಿಯಾಗಿದ್ದರೆ ಕಬ್ಬಿಣದ ಕಾವಲಿಯಲ್ಲಿ ಮಾಡ್ಕೊಳ್ಬೋದು. ಸೊಳೆಯನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕಾಗ್ತದೆ. ಪ್ರತಿಯೊಂದು ದೋಸೆಯೂ ಕೂಡ ತುಂಬಾ ಅದ್ಭುತವಾಗಿ, ರುಚಿಕರವಾಗಿ, ನೋಡಲಿಕ್ಕೂ ಕೂಡ ಸುಂದರವಾಗಿ ಬಂದಿದೆ, ನೋಡ್ಬೋದು. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಈಗಾಗಲೇ ಹಲಸಿನ ಹಣ್ಣಿನ ಪಾಯಸ 2 ವಿಧಾನದಲ್ಲಿ ತೋರಿಸಿದ್ದೇನೆ. ಹಾಗೆ ಮುಳುಕ, ಕಡುಬು ಎಲ್ಲವನ್ನು ತೋರಿಸಿದ್ದೇನೆ. ಆ ರೆಸಿಪಿಗಳನ್ನು ಕೂಡ ಪ್ಲೇಲಿಸ್ಟ್ ಕೊನೆಯಲ್ಲಿ ಹಾಕಿರ್ತೇನೆ, ನೋಡಿಕೊಂಡು ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಬಿಸಿ ಬಿಸಿ ದೋಸೆಯ ಮೇಲೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ. ತುಂಬಾ ರುಚಿಕರವಾಗಿರ್ತದೆ. ಅಥವಾ ತುಪ್ಪ ಯಾವುದು ಕೂಡ ಹಾಕ್ಕೊಂಡು ತಿನ್ಬೋದು. ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ಮುರಿಯುವಾಗಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.